ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 29 ಮತ್ತು 30 ಜೂನ್ 2017ರ ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಜಿಸ್ಯಾಟ್ 17 ಉಪಗ್ರಹ ಯಶಸ್ವಿ ಉಡಾವಣೆ, ಇಸ್ರೋ ಮತ್ತೊಂದು ಸಾಧನೆ. ಜಿಸ್ಯಾಟ್ 17 ಇದು ಒಂದು ಸಂಪರ್ಕ ಉಪಗ್ರಹ, ಕಮ್ಯುನಿಕೇಶನ್ ಸ್ಯಾಟಲೈಟ್. ಈ ಉಪಗ್ರಹವನ್ನು ಯಶಸ್ವಿಯಾಗಿ ಇಸ್ರೋದವರು ಉಡಾವಣೆ ಮಾಡಿದರೆ, ಈ ಒಂದು ಉಡಾವಣೆಯನ್ನು ಫ್ರೆಂಚ್ ಗಯಾನದ ಕೌರುವಿನ ಗಯಾನ ಬಾಹ್ಯಾಕಾಶ ಕೇಂದ್ರದಿಂದ ಏರಿಯನ್ 5 ಉಡಾವಣಾ ವಾಹಕದಿಂದ ಈ ಒಂದು ಉಪಗ್ರಹ ಯಶಸ್ವಿಯಾಗಿ ಅಂತರಿಕ್ಷಕ್ಕೆ ಸೇರಿಸಲಾಗಿದೆ. ಈ ಉಪಗ್ರಹ ವಿವಿಧ ಸಂಪರ್ಕ ಸೇವೆಗಳಿಗಾಗಿ ಅಂದರೆ ಸಿ ಬ್ಯಾಂಡ್, ವಿಸ್ತರಿತ ಸಿ ಬ್ಯಾಂಡ್ ಮತ್ತು ಎಸ್ ಬ್ಯಾಂಡ್ ಉಪಕರಣಗಳ 3477 kg ಪೇಲೋಡ್ಗಳನ್ನು ಬಾಹ್ಯಾಕಾಶಕ್ಕೆ ಇದು ಹೊತ್ತೊಯ್ದಿದಂತೆ. ಅದೇ ರೀತಿ ಹವಾಮಾನ ಮಾಹಿತಿ ಪ್ರಸಾರ ಉಪಕರಣ ಅಂದರೆ ಹವಾಮಾನಕ್ಕೆ ಸಂಬಂಧಪಟ್ಟ ಉಪಕರಣಗಳು ಮತ್ತು ಹಿಂದೆ ಇನ್ಸ್ಯಾಟ್ ಉಪಗ್ರಹಗಳಿಂದ ಪಡೆದ ಉಪಗ್ರಹ ಆಧಾರಿತ ಸಂಶೋಧನೆ, ಅದೇ ರೀತಿ ರಕ್ಷಣಾ ಸೇವೆಗಳಿಗೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ಈ ಜಿಸ್ಯಾಟ್ 17 ಉಪಗ್ರಹ ಇದು ಅಂತರಿಕ್ಷಕ್ಕೆ ತೆಗೆದುಕೊಂಡು ಹೋಗಿದಂತೆ. ಈ ಉಪಗ್ರಹದ ಒಂದು ನಿಯಂತ್ರಣ, ಕಂಟ್ರೋಲ್ ಮತ್ತು ಕಮಾಂಡ್ ಅನ್ನು ಮಾಡುವವರು ಇಸ್ರೋದ ಹಾಸನದಲ್ಲಿರುವ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಇದು ಎಲ್ಲಿದೆ? ಹಾಸನದಲ್ಲಿದೆ, ಕರ್ನಾಟಕದ ಹಾಸನದಲ್ಲಿದೆ. ಇದು ಇಸ್ರೋದವರು. ಈ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಏನಿದೆ ಇದನ್ನ ಏನ್ ಮಾಡುತ್ತೆ, ಈ ಒಂದು ಉಪಗ್ರಹದ ನಿಯಂತ್ರಣವನ್ನ ಇದು ತೆಗೆದುಕೊಳ್ಳುತ್ತೆ. ಇನ್ನೊಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳೋದಂದ್ರೆ, ನಮ್ಮ ಭೂಮಿಗೆ ಅತ್ಯಂತ ಹತ್ತಿರ ಇರುವ ಪಾಯಿಂಟ್ ನಿಯರೆಸ್ಟ್ ಪಾಯಿಂಟ್ ಟು ದ ಅರ್ತ್ ಇರೋದು ಪೆರಿಗಿ. ಅದೇ ರೀತಿ ಫಾರ್ದೆಸ್ಟ್ ಪಾಯಿಂಟ್ ಟು ದ ಅರ್ತ್ ಅಂದ್ರೆ ದೂರ ಒಂದು ಪಾಯಿಂಟ್ ಇರೋದು ಭೂಮಿಗೆ ಅಂದ್ರೆ ಅಪೋಜಿ. ಇದು ಕ್ವಶನ್ ಕೇಳ್ತಾರೆ, ಕೆಪಿಸಿಯಲ್ಲಿ ಬಹಳ ಸರ್ತಿ ಕೇಳಿದ್ದಾರೆ ಕ್ವಶನ್. ಓಕೆ, ಚೀನಾದಿಂದ ಅತಿ ದೊಡ್ಡ ನೌಕಾಧ್ವಂಸಕಕ್ಕೆ ಚಾಲನೆ. ಚೀನಾದವರು ಅತ್ಯಂತ ಶಕ್ತಿಶಾಲಿ ಮತ್ತು ವಿಶ್ವದ ಅತಿ ದೊಡ್ಡ ನೌಕಾಧ್ವಂಸಕ, ಅದರ ಹೆಸರು ಟೈಪ್ 055. ಇದಕ್ಕೆ ಶಾಂಘೈ ಬಂದರಲ್ಲಿ ಚಾಲನೆಯನ್ನು ನೀಡಿದ್ದಾರೆ. ಇದು ವಿಶ್ವದ ಅತಿ ದೊಡ್ಡ ಯುದ್ಧ ನೌಕೆಗಳಲ್ಲಿ ಒಂದು. ನಮ್ಮ ಭಾರತವು ಕೂಡ ಅತ್ಯಂತ ಶಕ್ತಿಶಾಲಿ ಒಂದು ಯುದ್ಧ ನೌಕೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಅದರ ಹೆಸರು 15B ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ ಯುದ್ಧ ನೌಕೆ. ಈ ಯುದ್ಧ ನೌಕೆ ಟೈಪ್ 055 ಯುದ್ಧ ನೌಕೆಗಿಂತ ಬಹಳ ಕಡಿಮೆ ಒಂದು ಶಕ್ತಿಶಾಲಿ ಹೊಂದಿದೆ. ಅಂದರೆ ಟೈಪ್ 055 ಏನು ಚೀನಾದ ಒಂದು ಅತಿ ದೊಡ್ಡ ನೌಕಾಧ್ವಂಸಕ ಇದೆ, ಇದರ ಸಾಮರ್ಥ್ಯ 120 ಕ್ಷಿಪಣಿಗಳನ್ನು ಹೊತ್ತೊಯ್ಯಬಲ್ಲದು. ಆದರೆ ನಮ್ಮ ಭಾರತದ 15B ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ ಯುದ್ಧ ನೌಕೆ ಕೇವಲ 50 ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿದೆ. ಹಾಗೆ ಇದರಿಂದ ಏನು ತಿಳಿದು ಬರುತ್ತಂದ್ರೆ, ವಿಶ್ವದಲ್ಲಿ ಅತ್ಯಧಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಯುದ್ಧ ನೌಕೆ ಅದು ಚೀನಾದ ನೌಕಾಧ್ವಂಸಕ ಟೈಪ್ 055. ಜುಲೈ 1ರಿಂದ 7ನೇ ವೇತನ ಆಯೋಗದ ಶಿಫಾರಸು ಜಾರಿ. 7ನೇ ವೇತನ ಆಯೋಗದ ಬಗ್ಗೆ ಅಧ್ಯಯನ ಮಾಡೋಗೋಸ್ಕರ ಒಂದು ಕಮಿಟಿಯನ್ನು ರೆಡಿ ಮಾಡಿದ್ರು. ಆ ಕಮಿಟಿಯ ಹೆಸರು ಅಶೋಕ್ ಲಾವಾಸಾ ಕಮಿಟಿ. ಇವರು ಈ 7ನೇ ವೇತನ ಆಯೋಗದ ಸಂಬಂಧಪಟ್ಟ ಕೆಲವು ವಿಷಯಗಳ ಬಗ್ಗೆ ಅದರ ಬಗ್ಗೆ ರಿವ್ಯೂವನ್ನು ಮಾಡಿದರೆ, ರಿವ್ಯೂ ಮಾಡಿ ಶಿಫಾರಸುಗಳನ್ನು ಕೇಂದ್ರ ಸಂಪುಟ ಸಚಿವಕ್ಕೆ ಸಬ್ಮಿಟ್ ಅನ್ನು ಮಾಡಿದ್ರು. ಈಗ ಕೇಂದ್ರ ಸಂಪುಟ ಸಭೆಯಲ್ಲಿ ಈ ಶಿಫಾರಸುಗಳಿಗೆ ಅಂತಿಮ ಒಪ್ಪಿಗೆಯನ್ನು ನೀಡಲಾಗಿದೆ ಮತ್ತು ಈಗ ಈ ಒಂದು 7ನೇ ವೇತನ ಆಯೋಗ ಜುಲೈ 1ರಿಂದ ಅಂದರೆ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಇದರ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರು ತಾವಿರುವ ನಗರಗಳ ಆಧಾರದ ಮೇಲೆ 45% ಹೆಚ್ಚಿನ ಒಂದು ಸಂಬಳ ಅವರು ಪಡೆಯಲಿದ್ದಾರಂತೆ. ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ಸ್ ಹೈಯೆಸ್ಟ್ ಹಾನರ್ ಭಾರತ ಗೌರವ. ಭಾರತ ಗೌರವವನ್ನು ಈ ವರ್ಷ ಫಾರ್ಮರ್ ಇಂಡಿಯನ್ ಹಾಕಿ ಕ್ಯಾಪ್ಟನ್ ಆದ ಧನ್ರಾಜ್ ಪಿಲ್ಲೆ ಅವರು ಪಡೆದುಕೊಂಡಿದ್ದಾರೆ. 2017 ಸೋಷಿಯಲ್ ಪ್ರೋಗ್ರೆಸ್ ಇಂಡೆಕ್ಸ್ SPI 2017ರ ಸೋಷಿಯಲ್ ಪ್ರೋಗ್ರೆಸ್ ಇಂಡೆಕ್ಸ್ನಲ್ಲಿ 128 ದೇಶಗಳಲ್ಲಿ ನಮ್ಮ ಭಾರತ 93ನೇ ರ್ಯಾಂಕನ್ನು ಪಡೆದುಕೊಂಡಿದೆ. ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದ ದೇಶಗಳು ಯಾವಂದರೆ ಡೆನ್ಮಾರ್ಕ್, ನಂತರ ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್. SPI ಏನಿದೆ ಸೋಷಿಯಲ್ ಪ್ರೋಗ್ರೆಸ್ ಇಂಡೆಕ್ಸ್, ಇದನ್ನು ರೆಡಿ ಮಾಡಬೇಕಾದ್ರೆ ಸೋಷಿಯಲ್ ಮತ್ತು ಎನ್ವಿರಾನ್ಮೆಂಟಲ್ ಇಂಡಿಕೇಟರ್ಸನ್ನು ಬಳಸ್ಕೋತಾರೆ. ಅದರ ಮುಖಾಂತರ ಟೋಟಲಾಗಿ ಬೇಸಿಕ್ ಹ್ಯೂಮನ್ ನೀಡ್ಸ್, ಫೌಂಡೇಶನ್ ಆಫ್ ವೆಲ್ಬೀಯಿಂಗ್, ಅಪಾರ್ಚುನಿಟಿಗಳನ್ನು ಪರಿಗಣಿಸಿ ಈ ಒಂದು ರ್ಯಾಂಕಿಂಗ್ ಪಟ್ಟಿಯನ್ನು ಪಬ್ಲಿಷ್ ಮಾಡೋರು ನಾನ್ ಪ್ರಾಫಿಟ್ ಸೋಷಿಯಲ್ ಪ್ರೋಗ್ರೆಸ್ ಇಂಪೆರೇಟಿವ್ಸ್. ಇವರು ಈ ಒಂದು ಇಂಡೆಕ್ಸ್ ಅನ್ನು ಪಬ್ಲಿಷ್ ಮಾಡಿದರೆ ಇದರ ಮುಖಾಂತರ ನಮ್ಮ ಭಾರತ 128 ಕಂಟ್ರಿಗಳಲ್ಲಿ 93ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಜೈವಿಕ ತ್ಯಾಜ್ಯದಿಂದ ಮೀಥೇನ್ ಮಾಲಿನ್ಯ. ನಮ್ಮ ಭಾರತ ಜಗತ್ತಿನ 15% ಜನಸಂಖ್ಯೆಯನ್ನು ಹೊಂದಿದೆ. ನಮ್ಮ ದೇಶದಿಂದ ಜಾಗತಿಕವಾಗಿ 10.63% ಮೀಥೇನ್ ಮಾಲಿನ್ಯ ಉಂಟಾಗ್ತದಂತೆ. ಈ ಒಂದು ಮಾಹಿತಿಯನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಫಿಸಿಯಾಲಜಿ ಸಂಸ್ಥೆ ನಡೆಸಿದ ಒಂದು ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ. ನಮ್ಮ ಈ ಒಂದು ಪರಿಸರದಲ್ಲಿ ಏನು ಮೀಥೇನ್ ಏನು ಉಂಟಾಗ್ತದೆ, ಇಂಗಾಲದ ಡೈಆಕ್ಸೈಡ್ ಏನು ಉಂಟಾಗ್ತದೆ, ಇಂಗಾಲದ ಡೈಆಕ್ಸೈಡ್ಗಿಂತ ಕಾರ್ಬನ್ ಡೈಆಕ್ಸೈಡ್ಗಿಂತ ಮೀಥೇನ್ ಅನಿಲ 25 ಪಟ್ಟು ಹೆಚ್ಚು ಹಾನಿಕಾರವಾಗಿದೆ ಅಂತೆ.
ಈ ಮೀಥೇನ್ ಸೃಷ್ಟಿಯಾಗೋದು ಜೈವಿಕ ತ್ಯಾಜ್ಯಗಳಿಂದ, ಅಂದರೆ ಕೊಳೆತ ಆಹಾರ ಪದಾರ್ಥಗಳಿಂದ, ಪ್ರಾಣಿ ತ್ಯಾಜ್ಯಗಳಿಂದ ಮೀಥೇನ್ ಉತ್ಪಾದನೆಯಾಗುತ್ತೆ. ಅದು 25% ಪಟ್ಟು ಇಂಗಾಲದ ಡೈಆಕ್ಸೈಡ್ಗಿಂತ ಹೆಚ್ಚು ಹಾನಿಕರವಾಗಿದೆ. ಅದೇ ರೀತಿ ಈ ನಮ್ಮ ಮಾನವರು ಏನು ಚಟುವಟಿಕೆ ನಡೆಸ್ತಾರೆ ಅದರಿಂದ ಸಹಿತ ಈ ಒಂದು ಮೀಥೇನ್ ಏನಾಗುತ್ತೆ, ಸೃಷ್ಟಿಯಾಗುತ್ತೆ. ಸೊ ಟೋಟಲ್ ಆಗಿ ಜಾಗತಿಕವಾಗಿ 10.63 ಮೀಥೇನ್ ನಮ್ಮ ದೇಶದಲ್ಲಿ ಉಂಟಾಗ್ತದೆ, ಅಂದರೆ ಮೀಥೇನ್ ಮಾಲಿನ್ಯ ಉಂಟಾಗ್ತಾ ಇದೆ ಅಂತೆ. UPSC ಸದಸ್ಯರಾಗಿ ಡಾಕ್ಟರ್ ಸೋನಿ ಇವರು ಶಿಕ್ಷಣ ತಜ್ಞ. ಇವರ ಹೆಸರು ಡಾಕ್ಟರ್ ಮನೋಜ್ ಸೋನಿ. ಇವರು ಈಗ UPSCಯ ಸದಸ್ಯರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇವರ ಅಧಿಕಾರ ಅವಧಿ 6 ವರ್ಷ, ಅಂದರೆ ಮುಂದಿನ 6 ವರ್ಷಗಳ ಕಾಲ ಇವರು UPSCಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈಗ ಸದ್ಯದಲ್ಲಿ UPSCಯಲ್ಲಿ ಅಂದರೆ ಇವರ ನೇಮಕಾತಿ ಬಳಿಕ UPSCಯರ ಸದಸ್ಯ ಸಂಖ್ಯೆ 8ಕ್ಕೆ ಏರಿದೆ ಅಂತೆ. ಜುಲೈ 1ರಿಂದ ಪ್ಯಾನ್ಗೆ ಆಧಾರ ಲಿಂಕ್. ತೆರಿಗೆ ಪಾವತಿಸುವವರು ಟ್ಯಾಕ್ಸ್ ಪೇಯರ್ಸ್ ಜುಲೈ 1ರಿಂದ ಪ್ಯಾನ್ ಕಾರ್ಡ್ನೊಂದಿಗೆ ಆಧಾರ್ ಕಾರ್ಡ್ ಲಿಂಕನ್ನು ಕಡ್ಡಾಯವಾಗಿ ನೀಡಬೇಕಂತ ಸರ್ಕಾರ ಈ ಒಂದು ಮಾಹಿತಿಯನ್ನು ತಿಳಿಸಿದೆ. ಸೈನಿಕರಿಗೆ ಬುಲೆಟ್ ಪ್ರೂಫ್ ಹೆಲ್ಮೆಟ್. 1 ದಶಕದ ನಿರೀಕ್ಷೆಯ ನಂತರ, ಅಂದರೆ 10 ವರ್ಷಗಳ ನಿರೀಕ್ಷೆಯ ಒಂದು ನಂತರ ಭಾರತ ಸೇನೆ ಮೊಟ್ಟ ಮೊದಲ ಬಾರಿಗೆ ಗುಂಡು ನಿರೋಧಕ ಹೆಲ್ಮೆಟ್ಗಳನ್ನು ಪಡೆದುಕೊಂಡಿದೆ. MKU ಗುಂಡು ನಿರೋಧಕ ಹೆಲ್ಮೆಟ್ಗಳು. ಈ ಕಾನ್ಪುರ್ ಮೂಲದ MKU ಇಂಡಸ್ಟ್ರಿ ಈ ಒಂದು ಹೆಲ್ಮೆಟ್ಗಳನ್ನು ತಯಾರಿಸಿದಂತೆ, ಮತ್ತೆ ಭಾರತ ಹಾಗೂ ಜರ್ಮನಿ ಪ್ರಯೋಗಗಳಲ್ಲಿ ಈ ಹೆಲ್ಮೆಟ್ಗಳನ್ನು ಪರೀಕ್ಷೆ ಮಾಡಲಾಗಿದೆ. ಈ ಹೆಲ್ಮೆಟ್ ಇದೆ, ಇದು 9mm ಗುಂಡುಗಳನ್ನು ತಡೆಯುವ ಒಂದು ಸಾಮರ್ಥ್ಯವನ್ನು ಈ ಹೆಲ್ಮೆಟ್ ಹೊಂದಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಸೈನಿಕರಲ್ಲಿ ಒಟ್ಟು 28% ಜನ ತಲೆಗೆ ಪೆಟ್ಟು ಬಿದ್ದು ಮರಣವನ್ನು ಹೊಂದಿದ್ದಾರೆ. ಹಾಗೆ ಅದನ್ನು ತಡೆದುಗೋಸ್ಕರ ಈಗ ಕಾನ್ಪುರ್ ಮೂಲದ MKU ಇಂಡಸ್ಟ್ರಿ ಈ ಒಂದು ಹೆಲ್ಮೆಟ್ಗಳನ್ನು ರೆಡಿ ಮಾಡಿದೆ. ಆ ಹೆಲ್ಮೆಟ್ ಬುಲೆಟ್ ಪ್ರೂಫ್ ಹೆಲ್ಮೆಟ್, ಅದು ಸೈನಿಕರಿಗೆ ಸಹಾಯ ಆಗಲಿದೆ. ಒಡಿಶಾದಲ್ಲಿ ಜಾನುವಾರುಗಳಿಗೆ ರಕ್ತನಿಧಿ, ಎನಿಮಲ್ ಬ್ಲಡ್ ಬ್ಯಾಂಕ್. ಜಾನುವಾರುಗಳಿಗೋಸ್ಕರ ರಕ್ತನಿಧಿ ಸ್ಥಾಪನೆ ಮಾಡಿದ ಭಾರತದ ಮೊಟ್ಟ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುವುದು ಒಡಿಶಾ. ಈ ರಕ್ತನಿಧಿ ಸ್ಥಾಪನೆಗೆ ರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ಯೋಜನೆ ಅನುಮೋದನೆಯನ್ನು ನೀಡಿದಂತೆ, ಮತ್ತು ರಕ್ತನಿಧಿಯನ್ನು ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿಸಲಾಗುವುದು ಅಂತ ಹೇಳಲಾಗಿದೆ. ಈ ಯೋಜನೆಗೆ ಏನು ಒಟ್ಟು ವೆಚ್ಚ ಎಷ್ಟು ಖರ್ಚಾಗುತ್ತೋ ಆ ವೆಚ್ಚದ 60% ಭಾಗವನ್ನು ಕೇಂದ್ರ ಸರ್ಕಾರ ನೀಡುತ್ತೆ. ಉಳಿದ 40% ಭಾಗ ರಾಜ್ಯ ಸರ್ಕಾರ, ಅಂದರೆ ಒಡಿಶಾ ರಾಜ್ಯ ಸರ್ಕಾರ ನೀಡುತ್ತದಂತೆ. ಈ ಯೋಜನೆ ಮುಖಾಂತರ ರೈತರಿಂದ, ಅಂದರೆ ಜಾನುವಾರುಗಳನ್ನು ಸಾಕುವ ರೈತರಿಂದ ಜಾನುವಾರು ರಕ್ತವನ್ನು ಖರೀದಿಸಲಾಗ್ತದಂತೆ. ಯಾಕಂದರೆ ಜಾನುವಾರುಗಳ ಪ್ರಸವದ ಅವಧಿಯಲ್ಲಿ ಡೆಲಿವರಿ ಟೈಮಲ್ಲಿ ಮತ್ತು ಇತರ ಕಾಯಿಲೆಗಳ ಸಂದರ್ಭದಲ್ಲಿ ರಕ್ತದ ಕೊರತೆ ಉಂಟಾಗ್ತದೆ. ಇದರಿಂದ ಜಾನುವಾರುಗಳು ಸಾಯ್ತಾ ಇದ್ದಾವೆ. ಅದಕ್ಕೆ ಸಹಕಾರವನ್ನು ನೀಡೋಗೋಸ್ಕರ ಆ ಜಾನುವಾರುಗಳು ರಕ್ತದ ಕೊರತೆಯಿಂದ ಸಾಯುವುದನ್ನು ತಡೆಯುವುದಕ್ಕೋಸ್ಕರ ಒಡಿಶಾದಲ್ಲಿ ಜಾನುವಾರುಗಳಿಗೆ ಒಂದು ರಕ್ತನಿಧಿಯನ್ನು ಸ್ಥಾಪನೆ ಮಾಡಿದೆ. ಅದು ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ. ಆದಿ ಗೋದ್ರೇಜ್ಗೆ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್. ಪ್ರತಿಷ್ಠಿತ ಗೋದ್ರೇಜ್ ಕಂಪನಿ, ಈ ಕಂಪನಿಯ ಮುಖ್ಯಸ್ಥರಾಗಿರುವ ಆದಿ ಗೋದ್ರೇಜ್ ಇವರಿಗೆ US ಭಾರತ ಆಯೋಗದ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ ಇವರಿಗೆ ದೊರಕಿದೆ. ಇವರು ನಮ್ಮ ಭಾರತದಲ್ಲಿ ವನ್ಯಜೀವಿ ನಿಧಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ, ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಿಗೆ ಉತ್ತೇಜನ ನೀಡ್ತಾರೆ, ಮತ್ತು ಇವರಿಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ಈಗ ಇವರಿಗೆ US ಭಾರತ ಆಯೋಗದ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ ದೊರಕಿದೆ. ಅವರ ಹೆಸರು ಆದಿ ಗೋದ್ರೇಜ್. ಇವರು ಗೋದ್ರೇಜ್ ಕಂಪನಿಯ ಮುಖ್ಯಸ್ಥರು. ನೆಕ್ಸ್ಟ್ ನಾವು PIB ನ್ಯೂಸ್ ಅನ್ನು ನೋಡೋಣ. PIB ನ್ಯೂಸ್ ಅಲ್ಲಿ ಬಂದಿರುವ ಪ್ರಮುಖ ಒಂದು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಕ್ಯಾಬಿನೆಟ್ ಅಪ್ರೂವ್ಸ್ MOU. ಕೇಂದ್ರ ಸಚಿವ ಸಂಪುಟ 2 MOUಗೆ ಸೈನ್ ಮಾಡಿದೆ, ಅಪ್ರೂವ್ನ ಕೊಟ್ಟಿದೆ. ಅವು ಯಾವೆಂದರೆ ಭಾರತ ಮತ್ತು ಇಸ್ರೇಲ್ ನಡುವೆ ನ್ಯಾಷನಲ್ ಕ್ಯಾಂಪೇನ್ ಫಾರ್ ವಾಟರ್ ಕನ್ಸರ್ವೇಷನ್ ಇನ್ ಇಂಡಿಯಾಗೋಸ್ಕರ, ಇನ್ನೊಂದು ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವೆ, ಅದು ಯಾವುದಕ್ಕೋಸ್ಕರ ಅಂದರೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ. ಈ ಎರಡೂ ಒಂದು ಒಪ್ಪಂದಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ. ಕ್ಯಾಬಿನೆಟ್ ಅಪ್ರೂವ್ಸ್ ಡೆವಲಪ್ಮೆಂಟ್ ಆಫ್ 6 ಲೇನಿಂಗ್. ಉತ್ತರ ಪ್ರದೇಶದಲ್ಲಿ ಚಕೇರಿ ಮತ್ತು ಅಲಹಾಬಾದ್ ನಡುವೆ ನ್ಯಾಷನಲ್ ಹೈವೇ 2 NH2 ಅಲ್ಲಿ ಬಿಲ್ಡ್ ಮಾಡೋಕ್ಕೋಸ್ಕರ, ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ, 6 ಲೇನಿಂಗ್ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ. ಈ ಒಂದು ಕೆಲಸ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಮಾಡಲಾಗ್ತದೆ. ಇದು ಹೈಬ್ರಿಡ್ ಅನ್ಯೂಟಿ ಮಾಡೆಲ್ನ ಯೂಸ್ ಮಾಡ್ಕೊಂಡು ಮಾಡಲಾಗುತ್ತದೆ. ಈ ಒಂದು ಪ್ರಾಜೆಕ್ಟ್ ಏನು NH2 ಪ್ರಾಜೆಕ್ಟ್ ಇದೆ, ನ್ಯಾಷನಲ್ ಹೈವೇ 2 ಪ್ರಾಜೆಕ್ಟ್, ಇದು ಗೋಲ್ಡನ್ ಕಾರಿಡಾರ್ ಬಿಟ್ವೀನ್ ಡೆಲ್ಲಿ ಆ್ಯಂಡ್ ಕೋಲ್ಕತ್ತಾದ ಒಂದು ಪಾರ್ಟ್.
ಹೈಬ್ರಿಡ್ ಎನ್ಯುಟಿ ಮೋಡ್ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಹೈಬ್ರಿಡ್ ಎನ್ಯುಟಿ ಮೋಡ್ ಏನೋ ಒಂದು ಮಾಡೆಲ್ ಇದೆ. ಇದರ ಅಡಿಯಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ, ಯಾರು ಈ ರೋಡನ್ನು ಡೆವಲಪ್ ಮಾಡ್ತಾರೆ ಅವರಿಗೆ ಮೊದಲು 40% ಹಣವನ್ನು ಕೊಡುತ್ತೆ. ಆ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿರುತ್ತೆ ಅದರ 40% ಹಣವನ್ನು ಡೆವಲಪರ್ಗೆ ಸ್ಟಾರ್ಟ್ ಮಾಡೋದಕ್ಕೆ ಕೊಡುತ್ತೆ. ನಂತರ ಉಳಿದ 60% ಹಣವನ್ನು 15-20 ವರ್ಷಗಳಲ್ಲಿ, ಅಂದರೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ 15-20 ವರ್ಷಗಳಲ್ಲಿ ಏನು ಟೋಲನ್ನು ಕಲೆಕ್ಟ್ ಮಾಡುತ್ತೆ ಆ ಒಂದು ರೋಡ್ ಡೆವಲಪ್ ಮಾಡಿದ್ಮೇಲೆ ಆ ಹಣವನ್ನು ರಿಟರ್ನ್ ಏನಂದರೆ ಈ ಒಂದು ಪ್ರಾಜೆಕ್ಟ್ಗೆ ಏನು ಡೆವಲಪರ್ ಕೊಡಬೇಕು 60% ಹಣ ಅವರಿಗೆ ಹಂತ ಹಂತವಾಗಿ 20 ವರ್ಷಗಳಿಗೆ 15-25 ವರ್ಷಗಳಿಗೆ ಆ ಹಣ ಹಿಂತಿರುಗಿಸುತ್ತೆ. ಸೊ ಇದಕ್ಕೆ ಏನಂತಂದರೆ ಹೈಬ್ರಿಡ್ ಎನ್ಯುಟಿ ಮೋಡ್. ಇದರಿಂದ ಏನಾಗುತ್ತೆ, ಗೌರ್ಮೆಂಟ್ ಮೇಲೆ ಒಂದು ಪ್ರೆಷರ್ ಇರೋಂಗಿಲ್ಲ ಮತ್ತು ಹಣವನ್ನು ಆರಾಮಾಗಿ ಅವ್ರು ಕೊಡ್ಬೋದು, ಅಂದರೆ ಒಂದು ಸುಲಭವಾಗಿ ಒಂದು ಹಂತದಲ್ಲಿ ಕೊಡ್ಬೋದು. ಸೊ ಮೊದಲು 40% ಹಣವನ್ನು ಕೊಡ್ತಾರೆ ವರ್ಕನ್ನು ಸ್ಟಾರ್ಟ್ ಮಾಡೋಕ್ಕೆ, ನಂತರ 60% ಹಣವನ್ನು ಟೋಲ್ ಕಲೆಕ್ಟ್ ಮಾಡಿದ ನಂತರ ಕೊಡ್ತಾರೆ ಡೆವಲಪರ್ಗೆ. ಅದೇ ರೀತಿ ಗೋಲ್ಡನ್ ಕಾರಿಡಾರ್ ಬಿಟ್ವೀನ್ ಡೆಲ್ಲಿ ಆ್ಯಂಡ್ ಕೋಲ್ಕತ್ತಾ. ಗೋಲ್ಡನ್ ಕಾರಿಡಾರ್ ಅಂದರೆ ಏನು? ಗೋಲ್ಡನ್ ಕಾರಿಡಾರ್ ಇದೊಂದು ಹೈವೇಯನ್ನು ಕನೆಕ್ಟ್ ಮಾಡೋದು, ಒಂದು ನೆಟ್ವರ್ಕ್ ಆಫ್ ಹೈವೇಸ್ ಅನ್ನು ಕನೆಕ್ಟ್ ಮಾಡೋದು ನಮ್ಮ ಇಂಡಿಯಾದಲ್ಲಿ. ಅವು ಯಾವ್ಯಾವ ಅಂದರೆ 4 ಟಾಪ್ ಮೆಟ್ರೋಪಾಲಿಟನ್ ಸಿಟಿಗಳಿಗೆ, ಯಾವುವು? ಡೆಲ್ಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ. ಈ 4 ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಹೈವೇನ ಕನೆಕ್ಟ್ ಮಾಡೋಕ್ಕೋಸ್ಕರ ಈ ಒಂದು ಗೋಲ್ಡನ್ ಕಾರಿಡಾರ್ ಪ್ರಾಜೆಕ್ಟ್ನ ಮಾಡ್ತಾ ಇದ್ದಾರೆ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದು ಒಂದು ದೇಶ, ಆಫ್ರಿಕಾ ಖಂಡದ ಒಂದು ದೇಶ. ನಾಳೆ ಇದರ ನ್ಯಾಷನಲ್ ಡೇ ಇದೆ, ರಾಷ್ಟ್ರೀಯ ದಿವಸ. ಅದರ ನಿಮಿತ್ತದಲ್ಲಿ ನಮ್ಮ ಭಾರತದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಒಂದು ಮೆಸೇಜ್ ಅನ್ನು ಅವರಿಗೆ ಸೆಂಡ್ ಮಾಡಿದ್ದಾರೆ. ಈ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮ್ಯಾಪಲ್ಲಿ ಎಲ್ಲಿ ಬರುತ್ತೆ ಅಂತ ನಾವು ನೋಡೋಣ. ಮ್ಯಾಪಲ್ಲಿ ಆಫ್ರಿಕಾ ಖಂಡದಲ್ಲಿ ಬರುತ್ತೆ, ಇಕ್ವಿಟೋರಿಯಲ್ ಲೈನ್ ಹಾದೋಗಿದೆ ಈ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮೇಲೆ. ಇಲ್ಲಿ ಲೇಕ್ ವಿಕ್ಟೋರಿಯಾ ಒಂದು ಲೇಕ್ ಬರುತ್ತೆ. ಇದರ ನೆರೆಯ ರಾಷ್ಟ್ರಗಳು ಉಗಾಂಡ, ತಾಂಜಾನಿಯಾ, ಜಾಂಬಿಯಾ, ಅಂಗೋಲಾ. ಇಲ್ಲಿ ಮೇಲೆ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಸೌತ್ ಸುಡಾನ್. ಇದರ ಕ್ಯಾಪಿಟಲ್ ಕಿನ್ಶಾಸಾ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ದೇಶದ ಕ್ಯಾಪಿಟಲ್ ರಾಜಧಾನಿ ಕಿನ್ಶಾಸಾ, ನೆನ್ಪಿಟ್ಕೊಳ್ರಿ. 15th ವೈಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಪ್ರೆಸೆಂಟ್ ವೈಸ್ ಪ್ರೆಸಿಡೆಂಟ್ ಇರೋರು ಮೊಹಮ್ಮದ್ ಹಮೀದ್ ಅನ್ಸಾರಿ. ಅವರ ಅಧಿಕಾರ ಅವಧಿ 10 ಆಗಸ್ಟ್ 2017 ಮುಗಿತಾ ಇದೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡಬೇಕಂದ್ರೆ 60 ದಿವಸಗಳ ಮುಂಚೆ, ಅಂದರೆ ಪ್ರಸ್ತುತವಾಗಿರುವ ವೈಸ್ ಪ್ರೆಸಿಡೆಂಟ್ನ ಅಧಿಕಾರ ಅವಧಿಯನ್ನು 10 ಆಗಸ್ಟ್ 2017 ಮುಗಿಯುತ್ತೆ. ಅದಕ್ಕಿಂತ 60 ದಿವಸಗಳ ಮುಂಚೆ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಒಂದು ನೋಟಿಫಿಕೇಶನ್ ಮಾಡಬೇಕು, ಏನಂದರೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅನ್ನು ನಡೆಸ್ತೀವಂತ. ಆರ್ಟಿಕಲ್ 324 ಮುಖಾಂತರ ನಮ್ಮ ಸಂವಿಧಾನದಲ್ಲಿ ಏನು ಹೇಳುತ್ತಂದ್ರೆ, ಪ್ರೆಸಿಡೆನ್ಷಿಯಲ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಕ್ಟ್ 1952, ಪ್ರೆಸಿಡೆನ್ಷಿಯಲ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ರೂಲ್ಸ್ 1974 ಇದರ ಮುಖಾಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅನ್ನು ನಡೆಸಬೇಕು. ಈ ವೈಸ್ ಪ್ರೆಸಿಡೆಂಟ್ಗೆ ಎಲೆಕ್ಟ್ ಮಾಡೋರು ಎಲೆಕ್ಟ್ರಲ್ ಕಾಲೇಜ್ನ ಮೆಂಬರ್ಸು. ಎಲೆಕ್ಟ್ರಲ್ ಕಾಲೇಜ್ನಲ್ಲಿ ಇರೋರು ಮೆಂಬರ್ಸ್ ಯಾರ್ಯಾರು ಅಂತಂದರೆ ರಾಜ್ಯಸಭಾ ಮತ್ತು ಲೋಕಸಭೆ ಮೆಂಬರ್ಸ್, ಅಂದರೆ ಪಾರ್ಲಿಮೆಂಟ್ ಮೆಂಬರ್ಸ್, ಬೋತ್ ಎಲೆಕ್ಟೆಡ್ ಆ್ಯಂಡ್ ನಾಮಿನೇಟೆಡ್. ಲೋಕಸಭೆಯಲ್ಲೂ ಸಹಿತ ಎಲೆಕ್ಟೆಡ್ ಆ್ಯಂಡ್ ನಾಮಿನೇಟೆಡ್. ಟೋಟಲ್ಗೆ 790 ಮೆಂಬರ್ಸನ್ನು ಈ ಒಂದು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ವೋಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದೇನು ನೆನ್ಪಿಟ್ಕೊಳ್ಬೇಕಂದ್ರೆ, ಈ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಬಂದಾಗ ನಾಮಿನೇಟೆಡ್ ಮೆಂಬರ್ಸು ವೋಟ್ ಮಾಡೋಂಗಿಲ್ಲ, ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಮಾಡ್ತಾರೆ ಅಲ್ಲಿ. ಆದರೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಸಹಿತ ವೋಟನ್ನು ಮಾಡ್ತಾರೆ. ಇಲ್ಲಿ ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಮತ್ತು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಒಂದು ವ್ಯವಸ್ಥೆ ಮೂಲಕ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಡೀತೆ. ಅಂದರೆ ಯಾವ ಥರ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಹೇಗೆ ನಡೀತು ಆ ರೀತಿ ಈ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಸಹಿತ ನಡೀತೆ. ಅಂದರೆ ಒಬ್ಬರು ಈ ಒಂದು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಅವ್ರು ಮಾತ್ರ ವಿನ್ ಆಗ್ತಾರೆ. ಒಬ್ಬರಿಗಿಂತ ಜಾಸ್ತಿ ಜನ ನಿಂತ್ಕೊಂಡ್ರೆ ಯಾರು 50+1 ಅಂದರೆ 50%+1 ವೋಟ್ ಯಾರು ತಗೋತಾರೋ ಅವರು ವಿನ್ ಆಗ್ತಾರೆ. ಅದು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಮುಖಾಂತರ. ಓಕೆ, ವೋಟರ್ ರಿಜಿಸ್ಟ್ರೇಷನ್ ರಿಮೈಂಡರ್ ಆನ್ ಫೇಸ್ಬುಕ್. ಇದೊಂದು ಸ್ಪೆಷಲ್ ಡ್ರೈವ್ ಲಾಂಚ್ ಮಾಡ್ತಾ ಇರೋರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದರ ಮುಖ್ಯ ಉದ್ದೇಶ ಅಂದರೆ, ನಮ್ಮ ದೇಶದಲ್ಲಿ ಬಹಳಷ್ಟು ಜನ 18 ವರ್ಷ ಮೇಲ್ಪಟ್ಟ ಇದ್ರೂ ಸಹಿತ ಅವರ ಹತ್ರ ಮತವನ್ನು ಹಾಕೋಗೋಸ್ಕರ ಅವ್ರ ಹತ್ರ ವೋಟರ್ ಐ ಡಿ ಕಾರ್ಡ್ ಇಲ್ಲ. ಆ ವೋಟರ್ ಐ ಡಿ ಕಾರ್ಡನ್ನು ಪಡೆದುಕೊಳ್ಳೋಗೋಸ್ಕರ ಅವರ ಹೆಸರು ಎಲೆಕ್ಷನ್ ಕಮಿಷನ್ ಅಲ್ಲಿ ಎನ್ರೋಲ್ ಮಾಡೋಗೋಸ್ಕರ ಯಾರ್ಯಾರು ಇನ್ನೋವರೆಗೆ ಎನ್ರೋಲ್ ಮಾಡಲಿಲ್ಲೋ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಡ್ರೈವನ್ನು ಫೇಸ್ಬುಕ್ ಮೇಲೆ ವೋಟರ್ ರಿಜಿಸ್ಟ್ರೇಷನ್ ರಿಮೈಂಡರ್ ಎಂಬ ಹೆಸರಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಇದರ ಮುಖಾಂತರ ಏನಾಗುತ್ತೆ ಅಂದರೆ, ಈ ವೋಟರ್ ರಿಜಿಸ್ಟ್ರೇಷನ್ ಡ್ರೈವ್ ಏನಿದೆ ಇದು ಫೇಸ್ಬುಕ್ಕಲ್ಲಿ ಈ ಥರ ಮೂಡುತ್ತೆ, ಚಿತ್ರದಲ್ಲಿ ಇದೆಯಲ್ಲ ಈ ಥರ ಮೂಡುತ್ತೆ. ಅಲ್ಲಿ ರಿಜಿಸ್ಟರ್ ನಾವು ಅಂತ ಅಂದಾಗ ಅದು ಎಲೆಕ್ಷನ್ ಕಮಿಷನ್ ಏನೋ ಒಂದು ವೆಬ್ಸೈಟ್ ಇದೆ, ಅಲ್ಲಿ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿ ನೀವು ರಿಜಿಸ್ಟರ್ ಆಗ್ಬೋದು. ಇದರ ಮುಖ್ಯ ಒಂದು ಮೋಟೋ ಏನಿದೆ ಅಂದರೆ, ಈ ಒಂದು ಎಲೆಕ್ಷನ್ ಕಮಿಷನ್ದು ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್ ಅಂತ.
ಸೊ ಕ್ವಶನ್ ಯಾವ ತರ ಕೇಳಬಹುದು ಅಂದ್ರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಇತ್ತೀಚೆಗೆ ಒಂದು ಸ್ಪೆಷಲ್ ಡ್ರೈವ್ ಅನ್ನ ಕೈಗೊಂಡಿದ್ದಾರೆ, ಲಾಂಚ್ ಅನ್ನ ಮಾಡಿದ್ದಾರೆ. ಅದರ ಹೆಸರು ವೋಟರ್ ರಿಜಿಸ್ಟ್ರೇಷನ್ ರಿಮೈಂಡರ್. ಯಾರ ಸಹಭಾಗಿತ್ವದಲ್ಲಿ ಅಂದ್ರೆ ಯಾವ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಈ ಒಂದು ಸ್ಪೆಷಲ್ ಡ್ರೈವ್ ಅನ್ನು ಅವರು ಕಂಡಕ್ಟ್ ಮಾಡಿದಾರೆ ಅಂತ ಕೇಳಬಹುದು, ಲಾಂಚ್ ಅನ್ನ ಮಾಡಿದಾರೆ ಅಂತ ಕೇಳಬಹುದು. ಅದರ ಉತ್ತರ ಫೇಸ್ಬುಕ್. ಇದರ ಮೋಟೋ ಏನಂದ್ರೆ, ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್. ಇಂಟರ್ನ್ಯಾಷನಲ್ ಎಂಎಸ್ಎಂಇ ಡೇ ಆನ್ ಜೂನ್ 27. ಪ್ರತಿ ವರ್ಷ ಜೂನ್ 27ರಂದು ಅಂತಾರಾಷ್ಟ್ರೀಯ ಎಂಎಸ್ಎಂಇ ಡೇ ಅಂತ ಆಚರಣೆ ಮಾಡ್ತಾರೆ. ಎಂಎಸ್ಎಂಇ ಅಂದ್ರೆ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಮೊಟ್ಟ ಮೊದಲನೇ ಬಾರಿಗೆ ಈ ವರ್ಷ ಇಂಟರ್ನ್ಯಾಷನಲ್ ಟ್ರೇಡ್ ಸೆಂಟರ್ ಅವರು ಇಂಟರ್ನ್ಯಾಷನಲ್ ಎಂಎಸ್ಎಂಇ ಡೇ ಅನ್ನ ಆಚರಣೆ ಮಾಡಿದ್ದಾರೆ. ಅದರ ಥೀಮ್ ಸ್ಮಾಲ್ ಬಿಸ್ನೆಸ್ ಬಿಗ್ ಇಂಪ್ಯಾಕ್ಟ್. ಇದರ ಪರ್ಪೋಸ್ ಏನಂದ್ರೆ, ಈ ಒಂದು ಡೇನ ಪರ್ಪೋಸ್ ಏನಂದ್ರೆ, ಎಕನಾಮಿಕ್ ಗ್ರೋತ್ ಮತ್ತು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಬಗ್ಗೆ ಎಸ್ಎಂಇಯ ಏನ್ ಇಂಪಾರ್ಟೆನ್ಸ್ ಏನಿದೆ ಅದರ ಬಗ್ಗೆ ಪಬ್ಲಿಕ್ ಅವೇರ್ನೆಸ್ ಕೊಡುವುದು, ಅಂದ್ರೆ ಸಾರ್ವಜನಿಕರಿಗೆ ಮುನ್ಸೂಚನೆ ಅದರ ಬಗ್ಗೆ ತಿಳಿಸ್ಕೊಡುವುದು. ದ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಈ ಒಂದು ಡೇನ ಹೈಲೈಟ್ಸ್ ಏನಂದ್ರೆ, ವಿಶ್ವದಾದ್ಯಂತದಲ್ಲಿ ಎಂಎಸ್ಎಂಇಯ ಕೊಡುಗೆ ಎಷ್ಟಿದೆ, ಅದರ ಸ್ಟ್ರಾಂಗ್ ಕೊಡುಗೆ ಏನಿದೆ, ಕಾಂಟ್ರಿಬ್ಯೂಷನ್ ಇದೆ, ಅದರ ಬಗ್ಗೆ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೇ ಅನ್ನ ಹೈಲೈಟ್ ಮಾಡುತ್ತೆ. ಐಟಿಸಿ ಇಂಟರ್ನ್ಯಾಷನಲ್ ಟ್ರೇಡ್ ಸೆಂಟರ್ ಇದು ಒಂದು ಜಾಯಿಂಟ್ ಏಜೆನ್ಸಿ, ಯುಎನ್ ಮತ್ತು WTO, ಯುನೈಟೆಡ್ ನೇಷನ್ ಮತ್ತು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದು ಯಾವ ದೇಶಗಳು ಇನ್ನು ಅಭಿವೃದ್ಧಿ ಹೊಂದ್ತಾ ಇದಾವೆ, ಡೆವಲಪಿಂಗ್ ಕಂಟ್ರೀಸ್, ಆ ಕಂಟ್ರಿಗಳಲ್ಲಿ ಎಸ್ಎಂಇಗೆ ಸಪೋರ್ಟ್ ಅನ್ನ ಮಾಡುತ್ತೆ. ಅಂದ್ರೆ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಒಂದು ಸಪೋರ್ಟ್ ಆಗಿ ಇದು ನಿಲ್ಲುತ್ತೆ. ಉತ್ತರ ಪ್ರದೇಶ ಸರ್ಕಾರ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಒಂದು ಲೋನ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಈ ಒಂದು ಅಗ್ರಿಮೆಂಟ್ ಪ್ರಕಾರ 70% ಹಣವನ್ನ ADB ಅವರು ಕೊಡ್ತಾರೆ, ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು. ಇನ್ನು 30% ಹಣ ಸ್ಟೇಟ್ ಗವರ್ಮೆಂಟ್ ಅದು ಕೊಡುತ್ತೆ. ಈ ಒಂದು ಪ್ರಾಜೆಕ್ಟ್, ಈ ಒಂದು ಲೋನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಯಾವುದಕ್ಕೋಸ್ಕರ ಅಂದ್ರೆ, ಈ ಉತ್ತರ ಪ್ರದೇಶ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೋಡ್ ಅನ್ನ ಸ್ಟ್ರೆಂಥನ್ ಮಾಡೋದು. 2017ರಲ್ಲಿ ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ, 2024ರಲ್ಲಿ ಮುಗಿಯುತ್ತೆ. ಟೋಟಲ್ ಆಗಿ 12 ಜಿಲ್ಲೆಗಳಲ್ಲಿ 430 ಕಿಲೋಮೀಟರ್ ರೋಡ್ ಅನ್ನ ಸ್ಟ್ರೆಂಥನ್ ಮಾಡುತ್ತಾರೆ. ADB ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಇದರ ಬಗ್ಗೆ ಆಲ್ರೆಡಿ ಹೇಳಿದ್ದೆ. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಏಷ್ಯಾ ಮತ್ತು ಪೆಸಿಫಿಕ್ ರಲ್ಲಿ ಬಡವರ ವಿರುದ್ಧ ಅಂದ್ರೆ ಬಡವರನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಇದು ಹೋರಾಟವನ್ನ ಮಾಡುತ್ತೆ. ಇದು ಫಾರ್ಮೇಷನ್ ಆಗಿದ್ದು 1966ರಲ್ಲಿ. ಇದೊಂದು ಮಲ್ಟಿಲ್ಯಾಟರಲ್ ಡೆವಲಪ್ಮೆಂಟ್ ಬ್ಯಾಂಕ್. ಇದರ ಪರ್ಪೋಸ್ ಏನಂದ್ರೆ, ಸೋಷಿಯಲ್ ಅಂಡ್ ಎಕಾನಮಿಕ್ ಡೆವಲಪ್ಮೆಂಟ್, ಆರ್ಥಿಕತೆಯನ್ನ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಪಡಿಸುವುದು ಈ ಒಂದು ಏಷ್ಯಾ ಮತ್ತು ಪೆಸಿಫಿಕ್ ರೀಜನ್ಗಳಲ್ಲಿ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಮನಿಲಾ, ಫಿಲಿಪೀನ್ಸ್. ರೀಜನ್ ಸರ್ವ್ಡ್ ಅಂದರೆ ಪ್ರದೇಶಗಳನ್ನು ಸರ್ವ್ ಮಾಡೋದು ಏಷ್ಯಾ ಮತ್ತು ಪೆಸಿಫಿಕ್. ಇದರ ಮೆಂಬರ್ಶಿಪ್ 67 ದೇಶಗಳು. ಇದರ ಪ್ರೆಸಿಡೆಂಟ್ ಟಕೆಹಿಕೋ ನಕೋ. ಮೇನ್ ಆರ್ಗನು ಬೋರ್ಡ್ ಆಫ್ ಗವರ್ನರ್ಸ್, ಅಂದ್ರೆ ಬೋರ್ಡ್ ಆಫ್ ಗವರ್ನರ್ಸ್ ಇರ್ತಾರೆ ಈ ಒಂದು ADBಯಲ್ಲಿ, ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದರಲ್ಲಿ ನಮ್ಮ ಭಾರತದಿಂದ ಕೇಂದ್ರ ಹಣಕಾಸು ಸಚಿವರಾದ ಅರುಣ್ ಜೇಟ್ಲಿ ಅವರು ಸಹಿತ ಈ ಒಂದು ಬೋರ್ಡ್ ಆಫ್ ಗವರ್ನರ್ ಗವರ್ನರ್ ಆಗಿ ಇದ್ದಾರೆ ಈ ಒಂದು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ. ರಾಜೀವ್ ಶುಕ್ಲಾ ಕಮಿಟಿ. ಸುಪ್ರೀಂ ಕೋರ್ಟು ಲೋಧಾ ಪೆನಲ್ ಅಂತ ಒಂದು ಫಾರ್ಮ್ ಮಾಡಿತ್ತು. ಅಂದ್ರೆ ಈ BCCI ಅಲ್ಲಿ ಕೆಲವು ರಿಫಾರ್ಮ್ಸ್ ಅನ್ನ ಸುಧಾರಣೆ ತರೋಗೋಸ್ಕರ ಲೋಧಾ ಪೆನಲ್ BCCI ಬಗ್ಗೆ ಸ್ಟಡಿ ಮಾಡಿ ಏನೇನು ಸುಧಾರಣೆ ತರಬೇಕಂತ ಒಂದು ಶಿಫಾರಸುಗಳನ್ನ ಕೊಟ್ಟಿದ್ದು. ಆ ಶಿಫಾರಸುಗಳನ್ನ ಇಂಪ್ಲಿಮೆಂಟ್ ಮಾಡೋಗೋಸ್ಕರ ಸ್ಟೇಟ್ ಯೂನಿಟ್ಸು ಅಪೋಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ BCCI ಅವರು ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇವರು ಒಂದು ಸ್ಪೆಷಲ್ 7 ಮೆಂಬರ್ ಕಮಿಟಿಯನ್ನ ರೆಡಿ ಮಾಡಿದರೆ. ಆ ಕಮಿಟಿ ಹೆಸರು ರಾಜೀವ್ ಶುಕ್ಲಾ ಕಮಿಟಿ. ಅಂದ್ರೆ ರಾಜೀವ್ ಶುಕ್ಲಾ ಅವರು ಈ ಒಂದು ಕಮಿಟಿಯನ್ನ ಹೆಡ್ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ, ಏನು ಲೋಧಾ ಪೆನಲ್ ರಿಫಾರ್ಮ್ಸ್ ಏನಿದೆ, ಲೋಧಾ ಪೆನಲ್ ಏನು ರೆಕಮೆಂಡೇಶನ್ ಕೊಟ್ಟಿದೆ ಆ ರಿಫಾರ್ಮ್ಸ್ಗೋಸ್ಕರ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಏನು ಇಶ್ಯೂ ಏನಿದೆ ಆ ಇಶ್ಯೂ ಬಗ್ಗೆ ಈ ರಾಜೀವ್ ಶುಕ್ಲಾ ಕಮಿಟಿ ಸ್ಟಡಿಯನ್ನ ಮಾಡಿ BCCI ಅವರಿಗೆ ವರದಿ ಕೊಡುತ್ತೆ. ಇಂಟರ್ನ್ಯಾಷನಲ್ ಎಕಾನಮಿಕ್ ಅಸೋಸಿಯೇಷನ್ನ ನೂತನ ಪ್ರೆಸಿಡೆಂಟ್ ಆಗಿ ನೇಮಕರಾದವರು ಕೌಶಿಕ್ ಬಸು. ಇವರೊಬ್ಬರು ಇಂಡಿಯನ್ ಎಕಾನಮಿಸ್ಟ್. ಇವರು ಜೂನ್ 23, 2017ರಿಂದ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇವರ ಅಧಿಕಾರ ಅವಧಿ 3 ವರ್ಷ. ಕ್ವಶನ್ ಯಾವ ತರ ಕೇಳಬಹುದು ಅಂದ್ರೆ, ಹೂ ಇಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಎಕಾನಮಿಕ್ ಅಸೋಸಿಯೇಷನ್? ಉತ್ತರ ಕೌಶಿಕ್ ಬಸು. ಓಯೆಂದಾರ್ ಇವರೊಬ್ಬರು ವೆಟರ್ನರ್ ಫಿಗರ್ ಮತ್ತು ಫಾರ್ಮರ್ ಬ್ಯೂರೋಕ್ರೇಟ್, ಅಧಿಕಾರಿಶಾಹಿ. ಇವರ ನಿಧನವಾಗಿದೆ, ಅದು ನ್ಯೂ ದೆಹಲಿಯಲ್ಲಿ. ವಿಚ್ ಕಮಿಟಿ ಹ್ಯಾಸ್ ಬಿನ್ ಫಾರ್ಮ್ ಬೈ ದ ಮಹಾರಾಷ್ಟ್ರ ಗವರ್ಮೆಂಟ್ ಫಾರ್ ಪದ್ಮ ಅವಾರ್ಡ್ಸ್ 2018? ಪದ್ಮ ಪ್ರಶಸ್ತಿಗೆ, ಅದು 2018 ಸಾಲಿನ ಪದ್ಮ ಪ್ರಶಸ್ತಿಗೆ ಒಂದು ಕಮಿಟಿಯನ್ನ ರೆಡಿ ಮಾಡಿದರೆ. ಆ ಕಮಿಟಿಯನ್ನ ಮಾಡಿದವರು ಮಹಾರಾಷ್ಟ್ರ ಗವರ್ಮೆಂಟ್. ಆ ಕಮಿಟಿ ಹೆಸರು ರಾಮ್ ಶಿಂದೆ ಕಮಿಟಿ. ಈಚೆಗೆ ಪ್ರಧಾನಮಂತ್ರಿ ಯೋಗ ಪ್ರಶಸ್ತಿ ಪಡೆದ ಸಂಸ್ಥೆ ರಮಾಮಣಿ ಅಯ್ಯಂಗಾರ್ ಮೆಮೋರಿಯಲ್ ಯೋಗ ಸಂಸ್ಥೆ. ಇದರ ಬಗ್ಗೆ ಡಿಸ್ಕಸ್ ಮಾಡಿದೆ. ಈ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಿದ್ರು. ಅದು 3ನೇ ಅಂತಾರಾಷ್ಟ್ರೀಯ
ಯೋಗ ದಿನಾಚರಣೆ. ಆ 2ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪ್ರಧಾನಮಂತ್ರಿ ಯೋಗ ಪ್ರಶಸ್ತಿಯನ್ನು ಘೋಷಣೆ ಮಾಡಿದರು. ಅದು ಈಗ 3ನೇ ಅಂತಾರಾಷ್ಟ್ರೀಯ ಯೋಗ ದಿನ ದಿವಸ ಅದನ್ನು ಪ್ರದಾನ ಮಾಡಿದರು. ಆ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡವರು ರಮಾಮಣಿ ಅಯ್ಯಂಗಾರ್ ಮೆಮೋರಿಯಲ್ ಯೋಗ ಸಂಸ್ಥೆ, ಇದು ಪುಣೆಯಲ್ಲಿದೆ. ಕೇಂದ್ರ ಸರ್ಕಾರವು ಜಾರಿಗೊಳಿಸಲಿರುವ ಸರಕು ಮತ್ತು ಸೇವಾ ತೆರಿಗೆಗೆ ಯಾರನ್ನು ಪ್ರಚಾರ ರಾಯಭಾರಿಯನ್ನಾಗಿ ನೇಮಿಸಿದೆ? ಅಮಿತಾಬ್ ಬಚ್ಚನ್ ಅವರನ್ನು ಕೇಂದ್ರ ಸರ್ಕಾರ ಈ GSTಗೆ ಒಂದು ಪ್ರಚಾರ ರಾಯಭಾರಿಯಾಗಿ ಅವರಿಗೆ ನೇಮಿಸಿದೆ. ಈಚೆಗೆ ಬಾಲಿವುಡ್ ನಟ ಶಾರುಖ್ ಖಾನ್ ಇವರು ದಕ್ಷಿಣ ಆಫ್ರಿಕಾ ರಾಷ್ಟ್ರದ T20 ಕ್ರಿಕೆಟ್ ಗ್ಲೋಬಲ್ ಲೀಗ್ ಟೂರ್ನಿಯ ಒಂದು ಫ್ರಾಂಚೈಸಿಯನ್ನು ಅವರು ಖರೀದಿಸಿದ್ದಾರೆ. ಇಸ್ರೋದಿಂದ ನಿಯೋಜಿಸಲಾಗಿರುವ ಭೂವೀಕ್ಷಣಾ ಉಪಗ್ರಹ ಅದು ಯಾವುದಂದರೆ ಕಾರ್ಟೋಸ್ಯಾಟ್ 2E. ಅಫ್ಘಾನಿಸ್ತಾನವು ತನ್ನ ವಾಣಿಜ್ಯ ವಹಿವಾಟು ವೃದ್ಧಿಸಿಕೊಳ್ಳಲು ಭಾರತ ದೇಶದೊಂದಿಗೆ ನೇರ ವಾಯು ಕಾರಿಡಾರ್ ಅನ್ನು ಪ್ರಾರಂಭಿಸಿದೆ. ಯಾವ ದೇಶ? ನಮ್ಮ ಭಾರತ ದೇಶ ಅಫ್ಘಾನಿಸ್ತಾನ ಜೊತೆ ವಾಣಿಜ್ಯ ವಹಿವಾಟು ಒಂದು ವೃದ್ಧಿಗೊಳಿಸೋಸ್ಕರ ಒಪ್ಪಂದವನ್ನು ಮಾಡಿಕೊಂಡಿದೆ. ಅದು ಯಾವುದಕ್ಕಂದರೆ ವಾಯು ಕಾರಿಡಾರ್ಗೆ ನೆರವಾಗೋಸ್ಕರ. ಬ್ರಿಕ್ಸ್ ದೇಶಗಳ ಮೊದಲ ಪಂದ್ಯಾವಳಿಯನ್ನು ಚೀನಾದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಬ್ರಿಕ್ಸ್ ಏನಿದೆ, ಬ್ರಿಕ್ಸ್ ದೇಶಗಳ ಒಂದು ಮೊದಲನೇ ಪಂದ್ಯಾವಳಿ ಅದು 2017. ಅದರಲ್ಲಿ ಆ ಒಂದು ಯೋಜನೆಯನ್ನು ಎಲ್ಲಿ ಮಾಡಿದ್ರು ಅಂದರು ಚೀನಾದಲ್ಲಿ. ವಿಶ್ವ ನಿರಾಶ್ರಿತ ದಿನವನ್ನು ಜೂನ್ 20ರಂದು ಆಚರಿಸಲಾಗ್ತದೆ. ಮಧ್ಯಪ್ರದೇಶ ಸರ್ಕಾರವು ಈಚೆಗೆ ಯಾರಿಗೆ ವಿದ್ಯುತ್ ಸಬ್ಸಿಡಿಯನ್ನು ಪ್ರಕಟಿಸಿದೆ? ಮಧ್ಯಪ್ರದೇಶ ಸರ್ಕಾರ ರೈತರಿಗೆ ವಿದ್ಯುತ್ ಸಬ್ಸಿಡಿಯನ್ನು ಪ್ರಕಟಿಸಿದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಭಾರತವು ಯಾರನ್ನು 2ನೇ ಅವಧಿಗೆ ಮರುನಾಮಕರಣಕ್ಕೆ ನಾಮನಿರ್ದೇಶನ ಮಾಡಿದೆ? ದಲ್ವೀರ್ ಭಂಡಾರಿ ಇವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ 2ನೇ ಸರ್ತಿ ಭಾರತದ ಜಡ್ಜ್ ಆಗಿ ಅಂದರೆ ಜಸ್ಟಿಸ್ ಆಗಿ ಇವರು ಆಯ್ಕೆಯಾಗಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಯಾವ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲು ಘೋಷಿಸಿದೆ? ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡೋಕ್ಕೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಘೋಷಿಸಿದೆ. 120 ರಾಷ್ಟ್ರಗಳಲ್ಲಿ ಆಚರಣೆಯಲ್ಲಿರುವ ವಿಶ್ವ ಸಂಗೀತ ದಿನವನ್ನು ಯಾವಾಗ ಆಚರಿಸಲಾಗುವುದು? ವಿಶ್ವ ಸಂಗೀತ ದಿನವನ್ನು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸ್ತೇವೆ. ಅದೇ ರೀತಿ ವಿಶ್ವ ಸಂಗೀತ ದಿನವನ್ನಾಗಿ ಆಚರಿಸ್ತೇವೆ. ಈಚೆಗೆ ಲಂಡನ್ನಲ್ಲಿ ನಡೆದ 2017ರ ಕಿನಿಲ್ವರ್ತ್ ಕಿರಿಯರ ಓಪನ್ ಚೆಸ್ ಪಂದ್ಯಾವಳಿಯಲ್ಲಿ ಭಾರತದ ಯಾವ ಕ್ರೀಡಾಪಟು ಕಂಚಿನ ಪದಕ ಗಳಿಸಿದ್ದಾರೆ? ಕಂಚಿನ ಪದಕವನ್ನು ಗಳಿಸಿದವರು ಆಹಾನ್ ಅವರು. ಭಾರತಕ್ಕೆ ಮೊದಲ ಬಾರಿ ದಾಳಿ ಮಾಡಿದ ವಿದೇಶಿಯರು ಪರ್ಷಿಯನರು. ಜುನಾಗಢ ಶಾಸನ ಹೊರಡಿಸಿದ್ದು 1ನೇ ರುದ್ರದಾಮನ್. ಶಕರು ಪ್ರಾಂತ್ಯವನ್ನ ಸೂತ್ರಪಿ ಅಂತ ಕರೀತಾರೆ. ಭಾರತಕ್ಕೆ ಬೂಟನ್ನು ಪರಿಚಯಿಸಿದ ಮೊದಲಿಗ ಕನಿಷ್ಕ. ಭಾರತದ ಐನ್ಸ್ಟೀನ್ ಅನ್ನ ನಾಗಾರ್ಜುನ ಅವರಿಗೆ ಕರೀತಾರೆ. ಭಾರತದ ಐನ್ಸ್ಟೀನ್ ಎಂದು ನಾಗಾರ್ಜುನನ್ನ ಕರೀತಾರೆ. ಮೆನಂಡರ್ ಮತ್ತು ನಾಗಸೇನ ಮಧ್ಯೆ ನಡೆದ ಚರ್ಚೆ ಪುಸ್ತಕ ಮಿಲಿಂದ್ ಪನ್ಹಾ. ಮೌರ್ಯರ ಕುರುಡು ರಾಜ ಕರ್ಣಾಲ. ಭಾರತದ ಮೊದಲ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ. ಮೌರ್ಯರ ರಾಜಲಾಂಛನ ಧರ್ಮಚಕ್ರ ಮತ್ತು ಮಯೂರ. ರುಮೇನಿಯಾದ ನೂತನ ಪ್ರಧಾನಿ ಮಿಹೈ ತುಡೋಸೋ. ಇಂಡಿಯನ್ ಇಂಟರ್ನ್ಯಾಷನಲ್ ಸೆಂಟರ್ ನೂತನ ಅಧ್ಯಕ್ಷರು NN ಓರ್. 2017ರ ಉಲಾಬತ್ತರ್ ಕಪ್ ಬಾಕ್ಸಿಂಗ್ನಲ್ಲಿ ಅಂದರೆ 60 kg ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಕ್ರೀಡಾಪಟು ಅಂಕುಶ್ ದಾಹಿಯಾ. ಇತ್ತೀಚೆಗೆ ನಿಧನ ಹೊಂದಿದ ಅನಿಲ್ ಮಾಧವ್ ದವೆ ಇವರು ಯಾವ ಖಾತೆ ಸಚಿವರಾಗಿದ್ದರು? ಅನಿಲ್ ಮಾಧವ್ ದಾವೆ ಇವರು ಎನ್ವಿರಾನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಖಾತೆಯ ಸಚಿವರಾಗಿದ್ದರು. ಅವರ ನಿಧನವಾಗಿದೆ. ಈ ಖಾತೆಯನ್ನು ಇವಾಗ ಡಾಕ್ಟರ್ ಹರ್ಷವರ್ಧನ್ ಅವರು ವಹಿಸಿಕೊಂಡಿದ್ದಾರೆ. ಡಾಕ್ಟರ್ ಹರ್ಷವರ್ಧನ್ ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಸಚಿವರಾಗಿದ್ದರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ. ಅವರಿಗೆ ಈ ಅನಿಲ್ ಮಾಧವ್ ದವೆ ನಿಧನ ಆದ ಕೂಡಲೇ ಆ ಒಂದು ಖಾತೆಯನ್ನು ಎನ್ವಿರಾನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಖಾತೆಯನ್ನು ಡಾಕ್ಟರ್ ಹರ್ಷವರ್ಧನ್ ಅವರಿಗೆ ನೀಡಲಾಗಿದೆ. 2017ರ ಡ್ಯಾನ್ ಡೇವಿಡ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಶ್ರೀನಿವಾಸ್ ಕುಲಕರ್ಣಿ. ಇತ್ತೀಚೆಗೆ ನಿಧನರಾಗಿರುವ ರೀಮಾ ಲಾಗು ಇವರು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. 2017ರ ನೇಷನ್ಸ್ ಜಿಯೋಗ್ರಾಫಿಕ್ ಪೀಸ್ ಸ್ಪರ್ಧೆಯಲ್ಲಿ ಗೆದ್ದ ಇಂಡೋ ಅಮೆರಿಕನ್ ವಿದ್ಯಾರ್ಥಿ ಪ್ರಣಯ್ ವರದಾ. ಟೆಲಿಕಮ್ಯುನಿಕೇಷನ್ ಮತ್ತು ಇನ್ಫಾರ್ಮೇಷನ್ ಸೊಸೈಟಿ ಡೇ ಥೀಮ್ ಬಿಗ್ ಡಾಟಾ ಫಾರ್ ಬಿಗ್ ಇಂಪ್ಯಾಕ್ಟ್. 2017ರ ಇನ್ಸಾ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ಪಡೆದುಕೊಂಡವರು ಅರವಿಂದ್ ಕುಮಾರ್ ರೆಂಗಾನ್. ಪ್ರಪಂಚದ ಅತಿ ಹಗುರ ಉಪಗ್ರಹ ಕಲಾಂಸ್ಯಾಟ್ ನಿರ್ಮಾತ ರಿಫಾತ್ ಶರೂಕ್ ಇವರು ಯಾವ ದೇಶದವರು? ಇವರು ಭಾರತ ದೇಶದವರು, ಪರ್ಟಿಕ್ಯುಲರ್ ಆಗಿ ತಮಿಳುನಾಡು ರಾಜ್ಯದವರು. ಟ್ರಾನ್ಸ್ಪರೆಂಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ಗೆ
ಆಪರೇಷನ್ ಕ್ಲೀನ್ ಪೋರ್ಟಲ್ ಬಿಡುಗಡೆಗೊಳಿಸಿದ ಕೇಂದ್ರ ಸಚಿವರು ಅರುಣ್ ಜೇಟ್ಲಿ. ಜೇವಿಯರ್ ವಾಲ್ಡೇಜ್ ಇತ್ತೀಚೆಗೆ ನಿಧನ ಹೊಂದಿದರು. ಇವರು ಯಾವ ದೇಶದ ಪ್ರಸಿದ್ಧ ಪತ್ರಕರ್ತರು? ಇವರು ಮೆಕ್ಸಿಕೋ ದೇಶದ ಪ್ರಸಿದ್ಧ ಪತ್ರಕರ್ತರಾಗಿದ್ದಾರೆ. ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟದ ಗುಣಮಟ್ಟ ಪರೀಕ್ಷಿಸಲು ಮಾ ಕಮಿಟಿಯನ್ನ ಯಾವ ರಾಜ್ಯ ಸರ್ಕಾರ ರಚಿಸಿದೆ? ಮಾ ಕಮಿಟಿಯನ್ನ ಉತ್ತರ ಪ್ರದೇಶ ಸರ್ಕಾರ ರಚಿಸಿದೆ. ಇದರ ಮುಖ್ಯ ಉದ್ದೇಶ ಅಂದರೆ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟದ ಗುಣಮಟ್ಟವನ್ನು ಪರೀಕ್ಷಿಸುವುದು. ಥ್ಯಾಂಕ್ ಯು ಸೊ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದರೆ ನೀವು KPC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕನ್ನು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.